ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೆಎಲ್ ರಾಹುಲ್ ನೇತೃತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಹೀನಾಯವಾಗಿ ಸೋಲಿಸಿದೆ. ಲಕ್ನೋ ಎಸ್ಆರ್ಎಚ್ ತಂಡಕ್ಕೆ ನೀಡಿದ ಗುರಿ ಸ್ಪರ್ಧಾತ್ಮಕವಾಗಿಯೇ ಇತ್ತು. ಆದರೆ ಲಕ್ನೋ ನೀಡಿದ್ದ 166 ರನ್ಗಳ ಟಾರ್ಗೆಟ್ ಅನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಸನ್ ರೈಸರ್ಸ್ ಹೈದರಾಬಾದ್ ಬೆನ್ನಟ್ಟಿದೆ. ಕೇವಲ 9.4 ಓವರ್ಗಳಲ್ಲಿ ಗುರಿ ಮುಟ್ಟಿದ್ದಲ್ಲದೆ 150+ ರನ್ಗಳ ಗುರಿಯನ್ನ ಅತಿ ಕಡಿಮೆ ಎಸೆತಗಳನ್ನು ಎದುರಿಸಿದ ತಂಡ ಅನ್ನೋ ಹೆಗ್ಗಳಿಕೆ ಆರೆಂಜ್ ಆರ್ಮಿ ಹೆಸರಿಗೆ ದಾಖಲಾಗಿದೆ. ಐಪಿಎಲ್ ಅನ್ನೋದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಟ. ಕ್ರಿಕೆಟ್ ಪ್ರೇಮಿಗಳಿಗೆ ಜೋಶ್ ಕೊಡೋದೇ ಈ ಐಪಿಎಲ್ ಲೀಗ್. ಸೋಲು ಗೆಲುವು ಎರಡು ಇದ್ದೇ ಇರುತ್ತೆ. ಆದರೆ ಸೋತಾಗ ಕ್ಯಾಪ್ಟನ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಫ್ಯಾನ್ಸ್ ಎದುರೇ ಬೈಯೋದು ಮಾಡೋ ಮಾಲೀಕರ ವರ್ತನೆ ನಿಜಕ್ಕೂ ಶಾಕಿಂಗ್ ವಿಚಾರ ಅಂತಾನೆ ಹೇಳಬೇಕು. ನೀವೆಲ್ಲ ನಿನ್ನೆ ಮ್ಯಾಚ್ ನೋಡೇ ಇರ್ತೀರಾ. ಇದರಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ತಂಡದ ಗೆಲುವಿಗೆ ಶ್ರಮ ಹಾಕಿದ್ದೂ ಗೊತ್ತಿದೆ. ಆದರೆ ಕೆಲವೊಂದು ಮ್ಯಾಚ್ ಯಾವ ಟರ್ನ್ ಪಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೈದರಾಬಾದ್ ಎದುರು ಲಕ್ನೋ ಸೋಲ್ತಾ ಇದ್ದಂತೆ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ಮೈದಾನದಲ್ಲೇ ನಾಯಕ ಕೆಎಲ್ ರಾಹುಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಲೀಕನ ಎದುರು ಕೆಎಲ್ ರಾಹುಲ್ ತುಂಬಾ ಡಲ್ ಆಗಿ ನೋವಲ್ಲಿ ನಿಂತಿರೋ ದೃಶ್ಯ ವೈರಲ್ ಆಗಿದೆ. ಮಾಲೀಕನ ದರ್ಪವನ್ನ ಫ್ಯಾನ್ಸ್ ಖಂಡಿಸಿದ್ದಾರೆ. ಆರೆಂಜ್ ಆರ್ಮಿ ಎದುರು ಶಾಕಿಂಗ್ ಸೋಲು ಕಂಡ ಎಲ್ಎಸ್ಜಿ ತಂಡದ ನಾಯಕ ಕೆಎಲ್ ರಾಹುಲ್ ನಿಜಕ್ಕೂ ಕಗ್ಗೆಟ್ಟಿದ್ದಾರೆ. ಒಂದ್ ಕಡೆ ಸೋಲಿನ ಕಹಿ, ಜೊತೆಗೆ ತಂಡದ ಓನರ್ ಕೆಎಲ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಅದು ಕೂಡ ಗ್ರೌಂಡ್ ನಲ್ಲೇ. ಒಬ್ಬ ಸ್ಟಾರ್ ಕ್ರಿಕೆಟರ್ ಓನರ್ ಎದುರು ಪೆಚ್ಚು ಮೋರೆ ಹಾಕಿಕೊಂಡು ನಿಂತಿರೋದು ನೋಡೋದೇ ಫ್ಯಾನ್ಸ್ಗೆ ಕಷ್ಟ. ಒಂದ್ ಕಡೆ ಹೀನಾಯ ಸೋಲಿನ ಅವಮಾನ, ಮತ್ತೊಂದ್ ಕಡೆ ಓನರ್ ಬೈಗುಳದಿಂದ ಬೇಸತ್ತ ಕೆಎಲ್ ರಾಹುಲ್ ಮ್ಯಾಚ್ ಮುಗಿದ ನಂತರ ಆಡಿದ ಆ ಒಂದು ಮಾತು ಈಗ ಫ್ಯಾನ್ಸ್ಗೂ ನೋವುಂಟು ಮಾಡಿದೆ. ಏನು ಹೇಳಲು ಮಾತೇ ಬರ್ತಾ ಇಲ್ಲ, ನಾನು ಮಾತಿಗೆ ಸೋತಿದ್ದೇನೆ ಎಂದು ರಾಹುಲ್ ಹೇಳಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 6ನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ. ಆದರೆ ಈ ಪಂದ್ಯದ ರಿಸಲ್ಟ್ ನೋಡಿ ಮುಂಬೈ ಇಂಡಿಯನ್ಸ್ ಟೀಮ್ ಶಾಕ್ ಆಗಿದೆ. ಯಾಕಂದ್ರೆ ಮುಂಬೈ ತಂಡದ ಪ್ಲೇ ಆಫ್ ತಲುಪುವ ಕನಸೀಗ ಸಂಪೂರ್ಣ ಭಗ್ನಗೊಂಡಿದೆ. ಮುಂಬೈ ಇಂಡಿಯನ್ಸ್ ತಂಡ ಇದುವರೆಗೆ 12 ಪಂದ್ಯಗಳನ್ನು ಆಡಿದ್ದು 4 ಗೆಲುವು ಹಾಗೂ 8 ಸೋಲು ಕಂಡಿದೆ. ಮುಂಬೈ ಉಳಿದಿರುವ ಇನ್ನೆರಡು ಪಂದ್ಯಗಳನ್ನು ಗೆದ್ರೂ ಕೂಡ ಸಿಗೋದು ಕೇವಲ 12 ಪಾಯಿಂಟ್ಸ್ ಮಾತ್ರ. ಆರ್ಸಿಬಿ ಆಡಿರೋ 11 ಮ್ಯಾಚ್ಗಳಲ್ಲಿ 4 ಪಂದ್ಯಗಳನ್ನು ಗೆದ್ದಿದೆ. ಸದ್ಯಕ್ಕೆ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಅದೃಷ್ಟ ಕೈ ಹಿಡಿದು ಆರ್ಸಿಬಿ ಪ್ಲೇ ಆಫ್ಗೆ ಏರಬಹುದಾ ಎಂಬ ಕುತೂಹಲ ಎಲ್ಲರಲ್ಲಿದೆ. ಪ್ಲೇ ಆಫ್ ರೇಸ್ನಲ್ಲಿ ಬಹಳಷ್ಟು ಹಿಂದೆ ಉಳಿದಿರುವ ಆರ್ಸಿಬಿಗೆ ಈಗ ಪ್ರತಿ ಪಂದ್ಯವೂ ಡೂ ಆರ್ ಡೈ ಕದನ. ಗುರುವಾರ ಪಂಜಾಬ್ ವಿರುದ್ಧ ಆರ್ಸಿಬಿ ಪಂದ್ಯ ನಡೆಯಲಿದೆ. ಸದ್ಯ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿದ್ದಾರೆ. ವಿಲ್ ಜಾಕ್ಸ್ ಸಿಡಿದ್ರೆ, ದಿನೇಶ್ ಕಾರ್ತಿಕ್ ಮಿಂಚಿದ್ರೆ ಆರ್ಸಿಬಿಯನ್ನ ತಡೆಯೋರೇ ಇಲ್ಲ. ಜೊತೆಗೆ ಬೌಲಿಂಗ್ ವಿಭಾಗದಲ್ಲೂ ಕೂಡ ಸುಧಾರಣೆಯಾಗಿರುವುದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಇತ್ತ ಪಂಜಾಬ್ ಪರಿಸ್ಥಿತಿ ಕೂಡ ಆರ್ಸಿಬಿಗಿಂತ ಭಿನ್ನವಾಗಿಲ್ಲ. 11 ಪಂದ್ಯಗಳಲ್ಲಿ ಸಿಕ್ಕಿದ್ದು ಕೇವಲ 8 ಪಾಯಿಂಟ್ಸ್ ಮಾತ್ರ. ಈ ಪಂದ್ಯದ ಮೂಲಕ ಒಂದು ತಂಡ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಂಡ್ರೆ ಮತ್ತೊಂದು ತಂಡ ಪ್ಲೇ ಆಫ್ನಿಂದ ಔಟ್ ಆಗಲಿದೆ. ಪಂಜಾಬ್ಗೆ ಇದು ನಿರ್ಣಾಯಕ ಪಂದ್ಯದ ಜೊತೆಗೆ ಸೇಡಿನ ಕದನವೂ ಹೌದು. ತವರಿನಲ್ಲಿ ಆರ್ಸಿಬಿಯನ್ನ ಸೋಲಿಸಲು ಕಾಯ್ತಾ ಇರೋ ಪಂಜಾಬ್ ಗೆಲುವಿಗಾಗಿ ಯಾವ ಸ್ಟ್ರಾಟಜಿ ಮಾಡಲಿದೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೂ ಇದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಕ್ಕೂ ಸಹಾಯಕಾರಿಯಾಗಲಿದೆ. ಆದರೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವೆ ನಡೆಯುವ ಪಂದ್ಯಕ್ಕೆ ಮಳೆಯ ಆತಂಕ ಎದುರಾಗಿದೆ. ಮೇ 9ರಂದು ಹಗಲಿನಲ್ಲಿ 61% ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಸಂಜೆ ವೇಳೆಗೆ ಮಳೆ ನಿಲ್ಲಬಹುದು ಎಂದು ಅಲ್ಲಿನ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದು ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ ಗೆಲುವಿನ ದಾರಿಯಲ್ಲಿರುವಾಗಲೇ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಶಾಕ್ ನೀಡಿದ್ದಾರೆ. ಫಾಫ್ ಡು ಪ್ಲೆಸಿಸ್ ಇಂಜುರಿಗೆ ಒಳಗಾಗಿದ್ದು ಪಂಜಾಬ್ ವಿರುದ್ಧ ಮ್ಯಾಚ್ನಲ್ಲಿ ಆಡೋದು ಡೌಟ್ ಎನ್ನಲಾಗಿದೆ. ಆರ್ಸಿಬಿ ಕ್ಯಾಪ್ಟನ್ ಮೊದಲರ್ಧ ಸೀಸನ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದರು. ನಂತರ ಆರ್ಸಿಬಿ ಕಮ್ ಬ್ಯಾಕ್ ಮಾಡಿದಾಗಿನಿಂದ ಕ್ಯಾಪ್ಟನ್ ಫಾಫ್ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ತಾನು ಆಡಿರೋ 11 ಪಂದ್ಯಗಳಲ್ಲಿ ಫಾಫ್ 352 ರನ್ ಸಿಡಿಸಿದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ದು ವರ್ಲ್ಡ್ ಕಪ್ಗೆ ಹೊಸ ಉತ್ಸಾಹದಿಂದಲೇ ತಯಾರಿ ನಡೆಸಿದ್ದಾರೆ. ರಿಷಬ್ ಪಂತ್ ಅಥವಾ ಸಂಜು ಸ್ಯಾಮ್ಸನ್ ನಡುವಿನ ಆಯ್ಕೆಯ ವಿಚಾರ ಬಂದಾಗ ತಂಡದ ಮ್ಯಾನೇಜ್ಮೆಂಟ್ ಹೇಗೆ ಯೋಚನೆ ಮಾಡಬೇಕು ಎನ್ನುವುದೇ ಈಗ ಸವಾಲಾಗಿದೆ. ರಾಹುಲ್ ದ್ರಾವಿಡ್ ಈಗ ಟೀಂ ಇಂಡಿಯಾದ ಕೋಚ್. ಸಂಜು ಸ್ಯಾಮ್ಸನ್ ಅವರ ಪ್ಲಸ್ ಮೈನಸ್ಗಳನ್ನು ಚೆನ್ನಾಗಿ ಅರಿತಿರುವ ದ್ರಾವಿಡ್ ವರ್ಲ್ಡ್ ಕಪ್ನಲ್ಲೂ ಸೂಕ್ತ ಅವಕಾಶ ನೀಡುವುದು ನಿಶ್ಚಿತ. ಇದುವರೆಗೆ ಟೀಂ ಇಂಡಿಯಾದಲ್ಲಿ ಸಿಕ್ಕಿದ್ದ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾಗಿರುವ ಸಂಜು ಸ್ಯಾಮ್ಸನ್ ಈ ಬಾರಿಯಾದರೂ ಮಿಂಚಲಿ ಅನ್ನೋದು ಅಭಿಮಾನಿಗಳ ಹಾರೈಕೆ. ಐಪಿಎಲ್ ಸೀಸನ್ 17ನಲ್ಲಿ ಆರಂಭದಿಂದ ಸೋಲೆ ಕಾಣದ ರಾಜಸ್ಥಾನ ರಾಯಲ್ಸ್ ಈಗ ಸೋಲಿನ ಸುಳಿಗೆ ಬಿದ್ದಿದೆ. ಓಡುವ ಕುದುರೆ ನಿಂತಲ್ಲೇ ನಿಂತಿದೆ ಅನ್ನೋ ರೀತಿ ಸತತ ಸೋಲು ಕಾಣ್ತಾ ಇದೆ. ಮೇ 12ರಂದು ಚೆನ್ನೈ, ಮೇ 15ರಂದು ಪಂಜಾಬ್ ಮತ್ತು ಮೇ 19ರಂದು ಕೋಲ್ಕತ್ತಾವನ್ನ ಆರ್ಆರ್ ತಂಡ ಎದುರಿಸಲಿದೆ. ಈ ಪಂದ್ಯಗಳಲ್ಲಿ ಒಂದನ್ನ ಗೆದ್ರೂ ರಾಜಸ್ಥಾನ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲಿದೆ. ಒಂದು ವೇಳೆ 3 ಪಂದ್ಯಗಳನ್ನು ಸೋತ್ರೆ ಆರ್ಆರ್ ಪ್ಲೇ ಆಫ್ ಪ್ರವೇಶ ಕಠಿಣವಾಗಲಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.